ನಿನ್ನೆ ಇಂಡಿಯಾ ಮ್ಯಾಚ್ ಸೋತೋಗ್ಬಿಟ್ರು. ಇದಕ್ಕೆ ಕಾರಣ ಯಾರು? ಹಾಯ್, ಹಲೋ, ನಮಸ್ಕಾರ ಗುರು. ಮತ್ತೊಮ್ಮೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ವಾಗತಂ ಸುಸ್ವಾಗತಂ. ಇವತ್ತಿನ ಟಾಪಿಕ್ ಏನಪ್ಪಾ ಅಂದ್ರೆ, ಇಂಡಿಯಾ ಹಾಗೂ ಸೌತ್ ಆಫ್ರಿಕಾ ನೆನ್ನೆ ಮ್ಯಾಚ್ ಏನ್ ಆಡಿದ್ರು, ಆ ಮ್ಯಾಚ್ ಅಲ್ಲಿ ನಮ್ಮ ಇಂಡಿಯಾ ಟೀಮ್ ಸೋತಿದೆ. ಇದಕ್ಕೆ ಕಾರಣ ಆದ್ರೂ ಯಾರು? ಮೊಟ್ಟ ಮೊದಲಿಗೆ ನೆನ್ನೆ ಮ್ಯಾಚ್ ಎಲ್ಲಿ ನಡೀತು ಅಂದ್ರೆ, ನರೇಂದ್ರ ಮೋದಿ ಸ್ಟೇಡಿಯಂ ಅಹಮದಾಬಾದ್ ಅಲ್ಲಿ ನೆನ್ನೆ ಮ್ಯಾಚ್ ನಡೀತು. ಯಾರ್ಯಾರ ವಿರುದ್ಧ ಇತ್ತು ಅಂದ್ರೆ, ಇಂಡಿಯಾ ವರ್ಸಸ್ ಸೌತ್ ಆಫ್ರಿಕಾ. ಈ ಮ್ಯಾಚ್ ಅಲ್ಲಿ ಸೌತ್ ಆಫ್ರಿಕಾ ಟೀಮ್ ಗೆದ್ದು ನಮ್ಮ ಭಾರತ ಟೀಮ್ ನ ಹೀನಾಯವಾಗಿ ಸೋಲಿಸಿದ್ದಾರೆ. ನಮ್ಮ ಭಾರತ ಸೋಲೋದಕ್ಕೆ ಕಾರಣ ಆದ್ರೂ ಯಾರು? ಮೊದಲಿಗೆ ಸೌತ್ ಆಫ್ರಿಕಾದವರು ಟಾಸ್ ಗೆದ್ದು ಬ್ಯಾಟಿಂಗ್ ಆಯ್ಕೆ ಮಾಡ್ತಾರೆ. ಮ್ಯಾಚ್ ಸ್ಟಾರ್ಟ್ ಆಗತ್ತೆ. ಸೌತ್ ಆಫ್ರಿಕಾ ಟೀಮ್ ಓಪನರ್ಸ್ ಬ್ಯಾಟ್ಸ್ಮನ್ ಗಳು ಬರ್ತಾರೆ. ಹಾಗೂ ನಮ್ಮ ಇಂಡಿಯಾ ಟೀಮ್ ಬೌಲಿಂಗ್ ಪರ್ಫಾರ್ಮೆನ್ಸ್ ಎಷ್ಟು ವರ್ಸ್ಟ್ ಆಗಿತ್ತು ಅಂದ್ರೆ, ನಿನ್ನೆ ಮೊದಲಿಗೆ ಹರ್ಷದೀಪ್ ಸಿಂಗ್ ಅವರು 4 ಓವರ್ ಬೌಲ್ ಮಾಡಿ ಬರೀ 28 ರನ್ ಕೊಟ್ಟು ಹಾಗೂ 2 ವಿಕೆಟ್ ಇವರು ತಗೊಂಡಿದ್ದಾರೆ. ಇವರು ನೆನ್ನೆ ತುಂಬಾ ಚೆನ್ನಾಗಿ ಬೌಲಿಂಗ್ ಮಾಡಿದ್ದಾರೆ. ನೆಕ್ಸ್ಟ್ ಜಸ್ಪ್ರೀತ್ ಬುಮ್ರಾ ಅವರು 4 ಓವರ್ಗೆ ಬರೀ 15 ರನ್ ಕೊಟ್ಟು ಹಾಗೂ 3 ವಿಕೆಟ್ ಇವರು ತಗೊಂಡಿದ್ದಾರೆ. ಇದಕ್ಕೆ ಹೇಳೋದು ಜಸ್ಪ್ರೀತ್ ಬುಮ್ರಾ ಎಷ್ಟು ಇಂಪಾರ್ಟೆಂಟ್ ಇಂಡಿಯಾ ಟೀಮ್ಗೆ ಅಂತ. ನಿನ್ನೆ ಹೇಳ್ಕೋತಾರ ಇವರಿಬ್ಬರೇ ಬೌಲಿಂಗ್ ತುಂಬಾ ಚೆನ್ನಾಗಿ ಮಾಡಿರೋದು. ಇನ್ನ ಮಿಕ್ಕಿದ ಇಂಡಿಯಾ ಟೀಮ್ ಬೌಲರ್ಸ್ ನೆನ್ನೆ ಪರಿಸ್ಥಿತಿ ಹೇಗಿತ್ತು ಅಂದ್ರೆ, ಒಬ್ಬೊಬ್ರಿಗೂ ಹುಚ್ಚನಾಗಿ ಹೊಡೆದಾಕ್ಬಿಟ್ಟವ್ರು ಗುರು. ನೆನ್ನೆ ನೆಕ್ಸ್ಟ್ ವರುಣ್ ಚಕ್ರವರ್ತಿ ಅವರು 4 ಓವರ್ ಬೌಲಿಂಗ್ ಮಾಡಿ 47 ರನ್ ಇವರು ಓಡಿಸ್ಕೊಂಡಿದ್ದಾರೆ ಗುರು. ಈ ರೇಂಜ್ ಅಲ್ಲಿ ನಾಯಕ್ ಹೊಡೆದಂಗೆ ಓಡಿಸ್ಕೊಂಡವ್ರು. ನೆನ್ನೆ ಬರೀ 1 ವಿಕೆಟ್ ತಗೊಂಡವ್ರೆ. 47 ರನ್ ಇವರು ಕೊಟ್ಟಿದ್ದಾರೆ. ಬಂದಂಗ ಆಗ್ತಾ ಇದೆ, ಬಿಟ್ಬಿಡ್ರಪ್ಪ ಬಿಟ್ಬಿಡ್ರ ನಿಮ್ಮನೆ. ನೆಕ್ಸ್ಟ್ ವಾಷಿಂಗ್ಟನ್ ಸುಂದರ್ ಇವರು 2 ಓವರ್ ಬೌಲಿಂಗ್ ಮಾಡಿ 17 ರನ್ ಕೊಟ್ಟಿದ್ದಾರೆ. ಇದು ಪರವಾಗಿಲ್ಲ, ಆವರೇಜ್ ಆಗಿ ಇವರು ಬೌಲಿಂಗ್ ಮಾಡಿದ್ದಾರೆ. ನೆಕ್ಸ್ಟ್ ಹಾರ್ದಿಕ್ ಪಾಂಡ್ಯ ಅವರು ಕೂಡ ನಿನ್ನೆ 4 ಓವರ್ ಮಾಡಿ 45 ರನ್ ಕೊಟ್ಟಿದ್ದಾರೆ. ಇವ್ರಿಗೂ ಕೂಡ ನಿನ್ನೆ ಚಚ್ಚಾಗ್ಬಿಟ್ಟವ್ರು ಗುರು ಸೌತ್ ಆಫ್ರಿಕಾ ಟೀಮ್ ಅವರು. ನೆಕ್ಸ್ಟ್ ಶಿವಮ್ ದುಬೆ ಅವರು, ಇವರು ಬರೀ 2 ಓವರ್ ಬೌಲಿಂಗ್ ಮಾಡಿ ಅದರಲ್ಲಿ 32 ರನ್ ಇವರು ಓಡಿಸ್ಕೊಂಡಿದ್ದಾರೆ ಗುರು. ಇವ್ರಿಗೂ ಅಷ್ಟೇ ಚಚ್ಚಾಗ್ಬಿಟ್ಟವ್ರು ಸೌತ್ ಆಫ್ರಿಕಾ ಟೀಮ್ ಅವರು. ಏನ್ ಸೌತ್ ಆಫ್ರಿಕಾ ಟೀಮ್ ಇದೆಯೋ ಅವ್ರು ಕಂಪ್ಲೀಟ್ 7-8 ಜನ ಬ್ಯಾಟ್ಸ್ಮನ್ ಆಡಿಲ್ಲ. ಅಲ್ಲಿ ಆಡಿರೋದು ಬರೀ 3 ಜನ ಬ್ಯಾಟ್ಸ್ಮನ್. ಯಾರ್ಯಾರು ಅಂದ್ರೆ, ಡಿವಿಡ್ ಬ್ರೀವಿಸ್ ಅವರು, ಡೇವಿಡ್ ಮಿಲ್ಲರ್ ಹಾಗೂ ಟ್ರಿಸ್ಟನ್ ಸ್ಟಬ್ಸ್. ಈ 3 ಜನ ಆಡಿರೋದು. ಡಿವಿಡ್ ಬ್ರೀವಿಸ್ ಅವರು 29 ಬಾಲ್ಗೆ 45 ರನ್ ಹೊಡಿತಾರೆ. ಡೇವಿಡ್ ಮಿಲ್ಲರ್ ಅವರು 35 ಬಾಲ್ಗೆ 63 ಹೊಡಿತಾರೆ. ಟ್ರಿಸ್ಟನ್ ಸ್ಟಬ್ಸ್ ಅವರು 24 ಬಾಲ್ಗೆ 44 ರನ್ ಹೊಡಿತಾರೆ. ಈ 3 ಜನ ಬ್ಯಾಟ್ಸ್ಮನ್ ನಿನ್ನೆ ನಮ್ಮ ಇಂಡಿಯಾ ಟೀಮ್ ನ ಧೂಳಿಪಟ ಮಾಡಾಕ್ಬಿಟ್ರು ಗುರು. ಓಕೆ, ಈಗ ಭಾರತ ಯಾವ ತರ ಬ್ಯಾಟಿಂಗ್ ಆಡಿದ್ರು ಅಂತ ನೋಡೋಣ. ಮೊದಲಿಗೆ ಇಶಾನ್ ಕಿಶನ್ ಅವರು 4 ಬಾಲ್ ಆಡಿ ಡಕ್ಔಟ್ ಆಗ್ತಾರೆ ಗುರು. ನೆಕ್ಸ್ಟ್ ಅಭಿಷೇಕ್ ಶರ್ಮಾ ಅವರು 12 ಬಾಲ್ಗೆ ಬರೀ 15 ರನ್ ಹೊಡೆದು ಔಟ್ ಆಗ್ತಾರೆ. ನನ್ನ ಕೇಳಿದ್ರೆ ಯಾಕೋ ಅಭಿಷೇಕ್ ಶರ್ಮಾ ವರ್ಲ್ಡ್ ಕಪ್ ಅಂತ ಬಂದಾಗ ಈ ವರ್ಲ್ಡ್ ಕಪ್ ಅಲ್ಲಿ ಪರ್ಫಾರ್ಮೆನ್ಸೇ ಇಲ್ಲ ಗುರು ಅವ್ರದ್ದು. ಅವ್ರ ಹಳೆ ಮ್ಯಾಚ್ ಗಳು ಏನ್ ಆಡ್ತಿದ್ರು, ಹುಚ್ಚನಾಗಿ ಹೊಡೆದಂಗ್ ಹೊಡಿತಿದ್ರು. ಈ ವರ್ಲ್ಡ್ ಕಪ್ ಮ್ಯಾಚ್ ಗಳಲ್ಲಿ ಅವ್ರು ಏನು ಆಡ್ತಾ ಇಲ್ಲ, ಅವ್ರ ಪರ್ಫಾರ್ಮೆನ್ಸೇ ಬಂದಿಲ್ಲ ಗುರು. ಒಂದೇ ಒಂದು ಮ್ಯಾಚ್ ಪರ್ಫಾರ್ಮೆನ್ಸ್ ಅವ್ರದ್ದು ಬಂದಿಲ್ಲ ಈ ವರ್ಲ್ಡ್ ಕಪ್ ಅಲ್ಲಿ. ನೆಕ್ಸ್ಟ್ ತಿಲಕ್ ವರ್ಮಾ ಅವರು ಕೂಡ 2 ಬಾಲ್ಗೆ 1 ರನ್ ಹೊಡೆದು ಔಟ್ ಆಗವ್ರೆ. ಇವರು ಕೂಡ ಒಂದು ಒಳ್ಳೆ ಗುಡ್ ಬ್ಯಾಟ್ಸ್ಮನ್ ಆಗಿದ್ರು. ಪ್ರೀವಿಯಸ್ ಆಗಿ ತುಂಬಾ ಚೆನ್ನಾಗಿ ಆಡಿದ್ರು. ಆದ್ರೆ ಈ ವರ್ಲ್ಡ್ ಕಪ್ ಅಲ್ಲಿ ಇವ್ರ ಪರ್ಫಾರ್ಮೆನ್ಸ್ ಕೂಡ ಬಂದೇ ಇಲ್ಲ. ಬಾಲ್ ಟು ಬಾಲ್ ಆಡ್ತಿದ್ದಾರೆ. ಎಲ್ಲೋ ಸ್ಟ್ರೈಕ್ ರೇಟ್ ನ ಮೇಂಟೈನ್ ಮಾಡ್ತಿಲ್ಲ. ಇವ್ರ ಕಡೆಯಿಂದ ಏನು ಪರ್ಫಾರ್ಮೆನ್ಸ್ ಬರ್ತಾ ಇಲ್ಲ. ಅಣ್ಣ ಏನಾಯ್ತಣ್ಣ? ಯಾಕಣ ಅಣ್ಣ ಇನ್ನು ಏನೋ ಬೇಕಣ್ಣ, ಇದು ಸರಿಯಾಗಿಲ್ವೇ? ಇಲ್ಲ. ನೆಕ್ಸ್ಟ್ ಸೂರ್ಯಕುಮಾರ್ ಯಾದವ್ 22 ಬಾಲ್ಗೆ 18 ರನ್ ಹೊಡೆದು ಇವರು ಕೂಡ ಔಟ್ ಆಗ್ತಾರೆ. ಮೊದಲ 2 ಮ್ಯಾಚ್ ಗಳಲ್ಲಿ ಸೂರ್ಯಕುಮಾರ್ ಯಾದವ್ ಅವರೇ ತುಂಬಾ ಚೆನ್ನಾಗಿ ಬ್ಯಾಟಿಂಗ್ ಆಡಿ ಮ್ಯಾಚ್ ನ ಗೆಲ್ಸಿರ್ತಾರೆ. ಈ ಮ್ಯಾಚ್ ಅಲ್ಲಿ ಅವರು ಕೂಡ ಔಟ್ ಆಗಿ ಹೋಗ್ತಾರೆ. ನೆಕ್ಸ್ಟ್ ಸುಂದರ್ ಅವರು, ಇವರು ಕೂಡ 11 ಬಾಲ್ಗೆ 11 ರನ್ ಹೊಡೆದು ಔಟ್ ಆಗ್ತಾರೆ. ನೆಕ್ಸ್ಟ್ ಶಿವಮ್ ದುಬೆ 37 ಬಾಲ್ಗೆ 42 ರನ್ ಹೊಡೆದು ಔಟ್ ಆಗ್ತಾರೆ. ನಿನ್ನೆ ಭಾರತ ಪರ ಒಂದು ರೇಂಜ್ಗೆ ಬ್ಯಾಟಿಂಗ್ ಆಡಿದಂತಹ ಬ್ಯಾಟ್ಸ್ಮನ್ ಯಾರು ಅಂದ್ರೆ ಅದು ಶಿವಮ್ ದುಬೆ. 37 ಬಾಲ್ಗೆ 42 ರನ್ ಹೊಡೆದು
ಇವರು ಔಟ್ ಆಗ್ತಾರೆ. ನೆಕ್ಸ್ಟ್ ಹಾರ್ದಿಕ್ ಪಾಂಡ್ಯ ಕೂಡ 17 ಬಾಲ್ಗೆ 18 ರನ್ ಹೊಡೆದ್ಬಿಟ್ಟು ಔಟ್ ಆಗ್ತಾರೆ. ನೆಕ್ಸ್ಟ್ ರಿಂಕು ಸಿಂಗ್ ಕೂಡ ಡಕ್ಔಟ್ ಆಗಿ ಹೋಗ್ತಾರೆ. ನಿನ್ನೆ ನಮ್ಮ ಇಂಡಿಯಾದಿಂದ ಬ್ಯಾಟಿಂಗ್ ಪರ್ಫಾರ್ಮೆನ್ಸ್ ಬಂದೇ ಇಲ್ಲ. ಆಡಿದಲ್ಲಿ ಶಿವಮ್ ದುಬೆ ಅವರು ಆವರೇಜ್ ಆಗಿ ಆಡ್ಕೊಟ್ರು. ಇನ್ನು ಬೌಲಿಂಗ್ ಅಂತ ಬಂದ್ರೆ ಹರ್ಷದೀಪ್ ಸಿಂಗ್ ಅವರು ಹಾಗೂ ನಮ್ಮ ಜಸ್ಪ್ರೀತ್ ಬುಮ್ರಾ ಅವರು ತುಂಬಾ ಚೆನ್ನಾಗಿ ಬೌಲಿಂಗ್ ಮಾಡಿದ್ದಾರೆ. ಹೇಳ್ಕೊಳ್ಳೋ ತರ ನೆನ್ನೆ ಆಡಿದ್ರು ಅಂದ್ರೆ ಯಾರಪ್ಪ ಅಂದ್ರೆ ಜಸ್ಪ್ರೀತ್ ಬುಮ್ರಾ, ಹರ್ಷದೀಪ್ ಸಿಂಗ್ ಹಾಗೂ ಆವರೇಜ್ ಆಗಿ ಶಿವಮ್ ದುಬೆ ಬ್ಯಾಟಿಂಗ್ ಆಡಿದ್ರು. ಇನ್ನ ಮಿಕ್ಕಿದವರು ಪ್ಲೇಯರ್ಸ್ ಅವರು ಏನ್ ಮಾಡ್ತಿದ್ದಾರೆ ಅಂತಾನೆ ಗೊತ್ತಾಗ್ತಿಲ್ಲ. ಓಕೆ, ಇಶಾನ್ ಕಿಶನ್ ಅವರು ಈ ಹಿಂದೆ ಚೆನ್ನಾಗಿ ಆಡಿದ್ದಾರೆ. ಅಭಿಷೇಕ್ ಶರ್ಮಾ ಅಂತೂ ಫಾರ್ಮ್ ಅಲ್ಲೇ ಇಲ್ಲ. ಅವ್ರಿಗೆ ಏನಾಗಿದೆ ಅಂತಾನೆ ಗೊತ್ತಿಲ್ಲ. ಇದು ವರ್ಲ್ಡ್ ಕಪ್ ಮ್ಯಾಚ್ಗಳು ಗುರು, ಒಂದ್ ಸ್ವಲ್ಪ ಸೀರಿಯಸ್ ಆಗಿ ಆಡ್ಲಿ ಅನ್ನೋದೇ ನನ್ನ ಅನಿಸಿಕೆ. ಎಲ್ಲೋ ನಮ್ಮ ಭಾರತ ಟೀಮ್ ಎಲ್ಲೋ ಒಂದ್ ಸ್ವಲ್ಪ ಓವರ್ ಕಾನ್ಫಿಡೆನ್ಸ್ ಆಗಿದ್ದಾರೆ ಅಂತ ಅನ್ಕೊಂತೀನಿ. ಎಲ್ಲ ವೆಸ್ಟ್ ಇಂಡೀಸ್ ಟೀಮ್ ತರ ಆಡ್ತಿದ್ದಾರೆ. ಬಂದವರೆಲ್ಲ ಬೀಸಕ್ಕೆ ಹೋಗ್ತಿದ್ದಾರೆ, ಔಟ್ ಆಗ್ತಿದ್ದಾರೆ. ಯಾರು ಕರೆಕ್ಟಾಗಿ ಪರ್ಫಾರ್ಮೆನ್ಸ್ ಬರ್ತಾ ಇಲ್ಲ ಹಾಗೂ ಪಿಚ್ ತಕ್ಕನಂಗೆ ಯಾರು ಆಡ್ತಾ ಇಲ್ಲ. ಎಲ್ಲ ಬಂದು ಬೀಸಕ್ಕೆ ನೋಡ್ತಿದ್ದಾರೆ. ಒಳ್ಳೆ ವೆಸ್ಟ್ ಇಂಡೀಸ್ ಟೀಮ್ ತರನೇ ಆಡ್ತಿದ್ದಾರೆ. ನೀವು ಕೇಳ್ಬೋದು, ಬುಡುಗರು ಇಷ್ಟು ಮ್ಯಾಚ್ ಗೆದ್ದಿದಾರಲ್ಲ, ನೆನ್ನೆ ಮ್ಯಾಚ್ ಅಷ್ಟೇ ಸೋತಿರೋದು ಅಂತ ಕೇಳ್ಬೋದು. ಈ ಹಿಂದೆ ಮ್ಯಾಚ್ ಎಲ್ಲ ತೆಗೆದ್ಬಿಟ್ಟು ನೋಡಿ, ಅವ್ರು US ಮೇಲೇನೂ ಕೂಡ ಏನು ಹೇಳ್ಕೊಳ್ತಾರ ಅಂತ ಏನು ಪರ್ಫಾರ್ಮೆನ್ಸ್ ಬಂದಿಲ್ಲ, ಆವರೇಜ್ ಆಗಿ ಗೆದ್ಕೊಂಡ್ರು. ನೆಕ್ಸ್ಟ್ ಪಾಕಿಸ್ತಾನ ಮೇಲೆ ಓಕೆ, ಅದೊಂದು ಕ್ಲೀನ್ ಆಗಿ ಗೆದ್ದಿದ್ದಾರೆ. ನೆಕ್ಸ್ಟ್ ನಮೀಬಿಯಾ ಬಿಡಿ, ಅವರು ಪಾರ್ಟ್ ಟೈಮ್ ಕ್ರಿಕೆಟ್ ಆಡ್ತಾರೆ, ಅವ್ರ ಮೇಲೆ ಒಂದು ರೇಂಜಿಗೆ ಗೆದ್ರು. ಬಟ್ USA ಮೇಲೆ ಬಂದಾಗ ನಮ್ಮ ಇಂಡಿಯಾ ಹೇಳ್ಕೊಳ್ಳೋ ತರ ಪರ್ಫಾರ್ಮೆನ್ಸ್ ಕೊಟ್ಟಿಲ್ಲ. ನೆನ್ನೆ ಮ್ಯಾಚ್ ನೋಡಿದಾಗ ನನಗಂತೂ ಸಿಕ್ಕಾಪಟ್ಟೆ ಡಿಸಪಾಯಿಂಟ್ ಆಯ್ತು. ಇದು ನಮ್ಮ ಇಂಡಿಯಾ ಟೀಮ್ ಏನಾ ಅಂತ ಅನ್ಸ್ಬಿಡ್ತು. ಅಷ್ಟು ವರ್ಸ್ಟ್ ಆಗಿ ಆಡಿದ್ರು ನೆನ್ನೆ ನಮ್ಮ ಇಂಡಿಯಾ ಟೀಮ್. ಈಗ ಈ ಸ್ಟೇಜ್ ಅಲ್ಲಿ ಇನ್ನೂ ಬರ್ತಾ ಕಾಂಪಿಟೇಷನ್ ಜಾಸ್ತಿ ಇರುತ್ತೆ. ಇವಾಗ ಈ ಮ್ಯಾಚ್ ಏನ್ ಸೋತಿದೀವೋ ಇನ್ನ 2 ಮ್ಯಾಚ್ ಇರುತ್ತೆ ಕ್ವಾಲಿಫೈ ಆಗಕ್ಕೆ. ಆ 2 ಮ್ಯಾಚ್ ಕೂಡ ನಾವು ತುಂಬಾ ರನ್ ರೇಟ್ ಇಂತ ಗೆಲ್ಲಬೇಕು. ಹಾಗೆ ಗೆದ್ರೆ ಮಾತ್ರ ನಮ್ಮ ಇಂಡಿಯಾ ಟೀಮ್ ಅವರು ಸೆಮೀಸ್ಗೆ ಸೆಲೆಕ್ಟ್ ಆಗ್ತಾರೆ. ಇನ್ನ ಈ 2 ಮ್ಯಾಚ್ ಅಲ್ಲಿ ನಾವು ಏನಾದ್ರು 1 ಮ್ಯಾಚ್ ಸೋತ್ರು ಕೂಡ ನಾವು ಸೆಮೀಸ್ಗೆ ಕ್ವಾಲಿಫೈ ಆಗಲ್ಲ. ಇರೋ 3 ಮ್ಯಾಚ್ ಅಲ್ಲಿ 2 ಮ್ಯಾಚ್ ಗೆಲ್ಲಬೇಕಾಗಿತ್ತು. ಆಲ್ರೆಡಿ 1 ಮ್ಯಾಚ್ ನಿನ್ನೆ ನಾವು ಸೌತ್ ಆಫ್ರಿಕಾ ಮೇಲೆ ಸೋತಿದ್ದೀವಿ. ನೆಕ್ಸ್ಟ್ ಇನ್ನು ವೆಸ್ಟ್ ಇಂಡೀಸ್ ಟೀಮ್ ಮೇಲೆ ಹಾಗೂ ಜಿಂಬಾಬ್ವೆ ಟೀಮ್ ಮೇಲೆ ಮ್ಯಾಚ್ಗಳಿರ್ತವೆ, 2 ಮ್ಯಾಚ್ಗಳಿರ್ತವೆ. ಈ ಮ್ಯಾಚ್ಗಳಲ್ಲಿ ನಮ್ಮ ಭಾರತ ಅತಿ ಹೆಚ್ಚು ರನ್ ರೇಟ್ ಇಂತ ಗೆಲ್ಲಬೇಕು. ಗೆದ್ರೆ ಮಾತ್ರನೇ ನಮ್ಮ ಇಂಡಿಯಾ ಟೀಮ್ ಅವರು ಸೆಮೀಸ್ಗೆ ಸೆಲೆಕ್ಟ್ ಆಗ್ತಾರೆ, ಇಲ್ಲ ಅಂದ್ರೆ ಡಿಸ್ಕ್ವಾಲಿಫೈ ಆಗ್ತಾರೆ. ಖತಮ್, ಬಾಯ್ ಬಾಯ್, ಟಾಟಾ, ಗುಡ್ ಬಾಯ್, ಗಯಾ. ಇವರ ಓವರ್ ಕಾನ್ಫಿಡೆನ್ಸ್ ಏನೇ ನಮ್ಮ ಭಾರತ ಟೀಮ್ಗೆ ಮುಳ್ಳಾಗಬಹುದಾ? ಇದ್ರ ಬಗ್ಗೆ ನಿಮ್ಗೇನ್ ಅನ್ಸುತ್ತೆ ಕಮೆಂಟ್ ಮಾಡಿ. ಓಕೆ, ನೆನ್ನೆ ಮ್ಯಾಚ್ ನೋಡಿ ನನಗಂದ್ರೂ ಸಿಕ್ಕಾಪಟ್ಟೆ ಡಿಸಪಾಯಿಂಟ್ ಆಯ್ತು ಗುರು. ಮುಂದೆ ಮ್ಯಾಚ್ ಅವ್ರು ಹೇಗೆ ಆಡ್ತಾರೋ ಗೊತ್ತಿಲ್ಲ. ಮುಂದೆ 2 ಮ್ಯಾಚ್ ಗೆದ್ರೆ ನಾವು ಸೆಮೀಸ್ಗೆ ಸೆಲೆಕ್ಟ್ ಆಗಕ್ಕಾಗೋದು, ಇಲ್ಲ ಅಂದ್ರೆ ಡಿಸ್ಕ್ವಾಲಿಫೈ ಆಗ್ಬೇಕಾಗತ್ತೆ ಅಷ್ಟೇ. ಓಕೆ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ವಿಡಿಯೋ. ನಮ್ಮ ಇಂಡಿಯಾದ ಬಗ್ಗೆ ಹೇಳ್ಬೇಕಾಗಿತ್ತು, ಹೇಳಿದೀನಿ. ನಿಮ್ಗೆ ಏನ್ ಅನ್ಸುತ್ತೋ ಅದ್ರ ಬಗ್ಗೆ ಕಮೆಂಟ್ ಮಾಡಿ. ಈ ವಿಡಿಯೋ ನೋಡ್ತಿರೋ ಎಲ್ಲ ನನ್ನ ವೀಕ್ಷಕರಿಗೆ ಒಂದು ಮನವಿ, ಏನಪ್ಪಾ ಅಂದ್ರೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಒಬ್ಬ ಕನ್ನಡಿಗನಿಗೆ ಇನ್ನೊಬ್ಬ ಕನ್ನಡಿಗ ಸಪೋರ್ಟ್ ಮಾಡಿಲ್ಲ ಅಂದ್ರೆ ಇನ್ಯಾರಿಗೂ ಸಪೋರ್ಟ್ ಮಾಡ್ತಾರೆ. ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸಪೋರ್ಟ್ ಮಾಡ್ಕೊಂಡು ಬಂದಂತಹ ಎಲ್ಲ ನನ್ನ ಫ್ರೆಂಡ್ಸ್ ಹಾಗೂ ನನ್ನ ವೀಕ್ಷಕರಿಗೆ ಥ್ಯಾಂಕ್ ಯು ಸೋ ಮಚ್.